ನಮಸ್ಕಾರ. ನೋಡಿ, ನಾವಿವತ್ತು ಎಸ್ ಎಫಿನಿಂದ ಲಾಸ್ ಏಂಜಲೀಸಿಗೆ ಒಂದು 3 ದಿನದ ಟೂರ್ ಮಾಡುವರಿದ್ದೇವೆ. ಹಾಗೆ ಹೋಗುವಾಗ ಒಳ್ಳೆಯ ದೃಶ್ಯಗಳನ್ನು ನಾವು ಸೆರೆ ಹಿಡಿದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೇನೆ. ಹಾಗೆ ಆ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಿಮ್ಮಲ್ಲಿ. ನೋಡಿ, ನಾವು ಈಗ ಹೈವೇ 1 ರೋಡಲ್ಲಿ ಎಸ್ ಎಫಿನಿಂದ ಎಲ್ಲಿಗೆ LA ಅಂದರೆ ಲಾಸ್ ಏಂಜಲೀಸ್ ಹಾಗೆ ಇದರ ಮೂಲಕ ಸಾಗ್ತಾ ಇದ್ದೇವೆ. ಹಾಗೆ ನೋಡಿ, ನಿಮಗೆ ರಸ್ತೆಯ ಎಡದ ಪಾರ್ಶ್ವಕ್ಕೆ ಅಂದರೆ ಬಲದ ಪಾರ್ಶ್ವ ಸಮುದ್ರ, ಎಡದ ಪಾರ್ಶ್ವದಲ್ಲಿ ನಾವು ಬಹಳ ಫಲವತ್ತಾದಂತಹ ಕೃಷಿ ಭೂಮಿಗಳನ್ನು ಕಾಣ್ಬೋದು. ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿಕೊಂಡು ನಿಮಗೆ ಸಾಧಾರಣ ಇದು ಅಂದಾಜು ಆಗ್ಬೋದು. ನೋಡಿ, ಇಲ್ಲಿ ಯಾವುದು ಪಿಸ್ತಾ ಮತ್ತು ಬಾದಾಮಿ ಮತ್ತು ಚೆರಿ ಮತ್ತು ಲಿಂಬು, ಕಿತ್ತಳೆ ಇಂಥದ್ದನ್ನೆಲ್ಲ ಬೆಳೆಯುವಂಥ ಜಾಗ ಇದು. ನೋಡಿ ಯಾವ ರೀತಿ ಮಣ್ಣಿನ ಫಲವತ್ತತೆಯನ್ನು ನೀವು ಗಮನಿಸಿ, ಯಾವ ರೀತಿಯಲ್ಲಿದೆ ಅಂತ. ಭಾರಿ ಕಣ್ಣಿಗೆ ಹಬ್ಬ, ಕಣ್ಣಿಗೆ ನಿಲುಕದಷ್ಟು ದೂರವು ಈ ರೀತಿಯ ತೋಟಗಳನ್ನು ನೋಡಬಹುದು. ನೀರಾವರಿಯ ವ್ಯವಸ್ಥೆಯಾಗಿ ನಾವು ಕೆಲವು ದಿಕ್ಕಿನಲ್ಲಿ ಸ್ಪ್ರಿಂಕ್ಲರ್ ಅಂತ ಹೇಳಿದರೆ ಸಣ್ಣ ಸ್ಪ್ರಿಂಕ್ಲರು ಕೆಲವು ದಿಕ್ಕಿನಲ್ಲಿ ಅದು ಆಗ್ತಾ ಇತ್ತು. ಅದು ನಮಗೆ ಇದಕ್ಕೆ ಫೋಕಸ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳಂತ ಹೇಳಿದರೆ, ನಾವು ಈ ಮ್ಯಾನ್ಯುವಲ್ ಆಗಿ ಸ್ವಲ್ಪ ಅಭಾವ ಕಾಣ್ತದೆ ನೋಡುವಾಗ. ಬೇರೆ ಮೆಷಿನರಿಯಲ್ಲಿ ಸಾಧಾರಣ 90% ಕೆಲಸಗಳನ್ನು ಪೂರೈಸ್ತಾರೆ. ನೋಡಿ, ಇದೆಲ್ಲ ಕೆಲಸದವರು ಬರುವಂಥ ಗಾಡಿಗಳ ಕೊಳ್ಳಿ ಅಲ್ಲಿ ಸೈಡಿಗೆ ಬದಿಗೆ ಹಾಕಿದ್ದಾರೆ. ಅಲ್ಲಿ ಸಾಧಾರಣ ಒಂದು 50-100 ಜನ ಕೆಲಸದವರು ತೋಟದಲ್ಲಿ ನಾವು ಕಂಡಿದ್ದೇವೆ. ಹಾಗೆ ಭಾಳ ನೋಡಿ, ಇದು ಎಡದ ಪಾರ್ಶ್ವದ ಹೌದು, ಬಲದ ಪಾರ್ಶ್ವದ ಬದಿ. ಹಾಗೆ ಸಮುದ್ರ, ಇದು ನಾವು 17 ಮೈಲು ಡ್ರೈವ್ ಅಂತ ಹೇಳಿ ಒಂದು ಈ ಸಮುದ್ರ ಕಿನಾರೆಗೆ ಪ್ರವೇಶ ಶುಲ್ಕ ಇದೆ ಅಲ್ಲಿಗೆ. ಹಾಗೆ ಆ ಪ್ರವೇಶ ಶುಲ್ಕವನ್ನು ತೆತ್ತು ನಾವು ಬಂದದ್ದು. ಹಾಗೆ ಇಲ್ಲಿ ಎಲ್ಲ ಗೋಲಾಕಾರದ ಕಲ್ಲುಗಳೇ ಈ ಭಾಗದಲ್ಲಿ ಕಿನಾರೆಯಲ್ಲಿ ಒಳ್ಳೆ ಜೋಡಿಸಿಟ್ಟ ಥರ ನಮಗೆ ಭಾಳ ಸುಂದರವಾಗಿ ಕಂಡಿತದ್ದು. ಭಾರಿ ನೋಡಿ, ಈಗ ಅಲ್ಲಿ ಈ ಒಳ್ಳೆ ಅದು ಗಾರ್ಡನ್ ಮಾಡಿದ ಹಾಗೆ ಕಾಣ್ತದೆ. ನೋಡಿ, ಅದು ಗಾರ್ಡನ್ ಮಾಡಿದ ಬಗ್ಗೆ ಏನಲ್ಲ, ಅದು ನಮ್ಮ ಊರಿನಲ್ಲಿ ನೋಡಿ ಮಂಜಳು ಪೂ ಅಂತ ಹೇಳ್ತೇವೆ, ತೋಟದಲ್ಲಿ ಕಾಣುವಂಥ ಒಂದು ಹುಲ್ಲು, ಅದು ಬೆಳೆಸಿದ ಬಗೆ ಅಲ್ಲ. ತನ್ನಿಂದ ತಾನೇ ಅಲ್ಲಿ ಅದು ಹುಟ್ಟಿ ಒಳ್ಳೆ ಸೌಂದರ್ಯ ಕಾಣ್ತದೆ. ಅದು ನೋಡಿ ಯಾವ ಥರ ಅಂತ ಹೇಳಿ, ನಮ್ಮ ಸೇವಂತಿಗೆ ಇದರಾಗೆ ಭಾಳ
ಭಾಳ ಚಂದವಾಗಿ ನಮಗೆ ಕಾಣ್ತದೆ ನೋಡಿ. ಇಲ್ಲಿ ಮತ್ತು ಗಾಲ್ಫ್ ಕೋರ್ಟುಗಳು, ಅದು ಬಲದ ಬದಿಗೆ ಎಲ್ಲ ಬಹಳ ವಿಲಾಸಿ ಬಂಗಲೆಗಳು ಎಲ್ಲ ಬಹಳ ಆ ಜಾಗದಲ್ಲಿ ಬಹಳ ದುಬಾರಿಯ ವಿಲಾಸಿ ಬಂಗಲೆಗಳು. ಸಾಧಾರಣ ಒಂದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳೋದಿದ್ದರೆ ಒಂದು 50 ಕೋಟಿಯಿಂದ 100 ಕೋಟಿ ತನಕ ಬೆಲೆ ಬಾಳುವಂಥ ಮನೆಗಳು. ಅದರಲ್ಲಿ ಬರೀ ಒಂದು 10 ಸೆಂಟ್ಸು ಜಾಗವು 10 ಸೆಂಟ್ಸು ಜಾಗ ಅಂಥ ಮನೆಗಳನ್ನು ನಾವು ನೋಡಬಹುದು. ನಮಗೆ ಅಲ್ಲಿ ಬೇರೆ ವ್ಯಕ್ತಿಗಳ ಹತ್ತಿರ ಎಲ್ಲಿಯೂ ನಾವು ವಿಚಾರಿಸಿದ್ದಲ್ಲ. ಇದರ ಮುಖಾಂತರವೇ ನಾವಲ್ಲಿ ಆ ಜಾಗದಲ್ಲಿ ನಿಂತು ಮುಖಾಂತರ ಹೀಗೆ ಎಷ್ಟು ಬೆಲೆ ಬಾಳ್ತದೆ ಏನು ಎತ್ತ ಅಂತ ಕೇಳುವಾಗ, ಇದು ನೋಡಿ, ಇದು ನಾವು ಮತ್ತೊಂದು ಬೀಚಿಗೆ ಹೋದೆವು ಅಂತೇಳಿ ಆ ಬೀಚಿನ ವಿವರಣೆಗಳು. ಇಲ್ಲೇ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಹತ್ತಿರ ನಾವು ಮೊನ್ನೆ ಎಲ್ಲ ನೋಡಿದ ಜಾಗದ ಅದು ಹಿಂದಿನ ಜಾಗ. ಅಲ್ಲಿ ಕಡಲಿನಲ್ಲಿ ತೆರೆ ಇಲ್ಲ, ಗೊತ್ತಾಯ್ತಲ್ಲ. ಇದು ಭಾಳ ಅಬ್ಬರದಿಂದ ಕೂಡಿದೆ. ನಮ್ಮಲ್ಲಿ ಆಗಿಲ್ಲ, ಇದೆ ಕೋಳಿ. ಇದು ಬಿಗ್ ಸರ್ ಅಂತ ಹೇಳಿಕೊಂಡು ಇದು ಬಹಳ ಪ್ರಸಿದ್ಧವಾದಂಥ ಬ್ರಿಡ್ಜ್ ನೋಡಿ. ಇಲ್ಲಿಂದ ಬಹಳ ಭಾರಿ ಸುಂದರವಾದಂಥ ದೃಶ್ಯಗಳನ್ನು ನಮಗೆ ಸೆರೆ ಹಿಡಿಲಿಕ್ಕೆ ಆಗ್ತದೆ. ಹೇಳಿದರೆ ಅಗಾಧ ಪರ್ವತ ಶ್ರೇಣಿಗಳು ನಿಮಗೆ ಈ ಎಡದ ಬದಿಗೆ, ಹಾಗೆ ಸಮುದ್ರವೂ ಅಷ್ಟೇ. ಒಂದು ಹೆಚ್ಚು ಕಡಿಮೆ ಒಂದು 50 ಫೀಟು 100 ಫೀಟು ಆಳದಲ್ಲಿ ಸಮುದ್ರ. ನೋಡಿ, ಅದು ಆ ಕಲ್ಲಿಗೆ ಸೆರೆಗಳು ಬಂದು ಅಪ್ಪಳಿಸುವಾಗ ಆ ಒಂದು ಬೆಳ್ಳಗಿನ ಆ ನೊರೆಗಳನ್ನು ನೋಡುವಾಗ ಹಾಲಿನ ಥರ ಕಾಣ್ತದೆ ನೋಡಿ. ಮತ್ತು ಇದು ಸಾಧಾರಣ ಮರುಭೂಮಿಯ ಪ್ರದೇಶದ ಹಾಗೆ ಕಾಣ್ತದೆ ನೋಡುವಾಗ. ನೋಡಿ ಇಲ್ಲಿ ಯಾವ ಥರ ಒಂದು ಭಾರೀ ಚಂದ ದೃಶ್ಯಗಳು. ಇಲ್ಲಿ ನಾವು ಸಾಧಾರಣ ಮನೆಯಿಂದ ಬರಬೇಕಿದ್ರೆ ಊಟ ಎಲ್ಲ ಮನೆಯಿಂದಲೇ ಪಾರ್ಸೆಲ್ ತಗೊಂಡು ನಾವು ಬಂದಿದ್ದೇವೆ. ಹಾಗೆ ಬಂದು ಮಧ್ಯಾಹ್ನ ಆಯಿತು. ಮತ್ತು ನೀರು ಎಲ್ಲ ನಮ್ಮಲ್ಲಿ ಇದ್ದ ಕಾರಣ ಒಂದು ಕಾಡಿನ ಮಧ್ಯೆ ಮರದಡಿಯಲ್ಲಿ ಕುಳಿತು ನಾವು ಊಟ ಎಲ್ಲ ಮಾಡಿದೆವು. ಮಾಡಿ ಸಾಧಾರಣ ನಾವು ಇವತ್ತು ಸಂಜೆ ನಾವು ಅಲ್ಲಿಗೆ ಲಾಸ್ ಏಂಜಲೀಸಿಗೆ ತಲುಪಲಿಕ್ಕಿಲ್ಲ. ಅದರಿಂದ ಮೊದಲೇ ನಾವು ಓಷಿಯಾನು ಅಂತ ಹೇಳುವಂಥಲ್ಲಿ ನಾವು ರಾತ್ರಿಗೆ Airbnb ರೂಮನ್ನು ನಾವು ಕಾದಿರಿಸಿದ್ದೇವೆ. ಹಾಗೆ ಊಟ ಎಲ್ಲ ಹಾಕಿಕೊಂಡು ಮುಂದುವರಿಸಿ ನೋಡಿ. ಹಾಗೆ ನಮ್ಮನ್ನು ಈ ಸಮುದ್ರ ಹಾಗೂ ಆ ಪ್ರಕೃತಿ ಕೈ ಬೀಸಿ ಪದೇ ಪದೇ ಕರೀತಾ ಇತ್ತು. ಅದನ್ನು ನೋಡಿಕೊಳ್ಳಿ. ಇದು ಮೆಕ್ವೆ ಫಾಲ್ಸ್ ಅಂತ ಹೇಳಿಕೊಂಡು, ಹಾಗೆ ಭಾಳ ಸುಂದರ ದೃಶ್ಯ ನೋಡಿ. ಆ ನೀರನ್ನು ನೋಡಿ, ಎಷ್ಟು ಪರಿಶುದ್ಧವಾಗಿ ನೀಲ ಬಣ್ಣದಿಂದ ನಮಗೆ ಗೋಚರ ಆಗ್ತದೆ. ಭಾರಿ ನೋಡಿ. ನಮ್ಮಲ್ಲಿಯ ನೀರು ಕಲುಷಿತವಾಗಿ ಕಾಣ್ತದೆ ಸಮುದ್ರದಲ್ಲಿ ಆದರೂ. ಇಲ್ಲಿ ತುಂಬ ಇಡೀ ಅದು
ಎಲ್ಲ ದಿಕ್ಕಿನಲ್ಲಿಯೂ ನೀರು ತುಂಬ ಶುದ್ಧವಾಗಿ ಕಾಣ್ತದೆ. ಅದು ಎಲ್ಲಿಯೂ ಕಲುಷಿತವಾಗಿಲ್ಲ. ಬಹುಶಃ ಈ ಮೀನುಗಾರಿಕೆ ಅಂತ ಹೇಳುವಂಥ ಆ ಕಾನ್ಸೆಪ್ಟೇ ಎಲ್ಲಿಯೂ ನಾನೊಂದು 600 ಕಿಲೋಮೀಟ್ರ್ ಉದ್ದಕ್ಕೂ ಎಲ್ಲಿಯೂ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಮೀನುಗಾರಿಕೆ ಬರೇ ಇದರಲ್ಲಿತ್ತು, ಯಾವುದು ಗಾಳ ಹಾಕೋದು ಅಂತೇಳಿ. ಈ ಗಾಳದಲ್ಲಷ್ಟೇ ನಾವು ಮೀನುಗಾರಿಕೆಯನ್ನು ನೋಡಬಹುದು. ಹೊರತು ಯಾಂತ್ರಿಕ ಮೀನುಗಾರಿಕೆ ಆಗಿರಲಿ, ನಮ್ಮ ನಾಡ ದೋಣಿ ಆಗಲಿ, ಅಥವಾ ಈ ಬೆಸ್ತರು ಯಾರು ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಸಮುದ್ರದಲ್ಲಿ. ಅದು ಸಮುದ್ರದಲ್ಲಿ ಹಡಗು ಮಾತ್ರ, ಹಡಗುಗಳಷ್ಟೇ ಹೋಗ್ತದೆ. ಬೇರೆ ಸಣ್ಣ ಸಣ್ಣ ದೋಣಿಗಳು ಪ್ರವಾಸಿಗರು ಬೋಟಿಂಗಿನ ಇದರಲ್ಲಿ ಕಾಣ್ತಾರೆ ಅಷ್ಟೇ, ಬೇರೆ ಏನು ಕಾಣಲಿಕ್ಕೆ ಸಿಗಲಿಲ್ಲ ನಮಗೆ. ನಾವು ಹೋದ ಸಮಯ ನೋಡಿದ ಸಮಯ ಸರಿ ಇಲ್ವೋ ಅಲ್ಲ ಏನಂತ ಆದರೆ ಇಲ್ಲಿಯೂ ಮೀನುಗಾರಿಕಾ ಬಂದರುಗಳು ಅಥವಾ ಏನು ನಮಗೆ ಗೋಚರ ಆಗಲಿಲ್ಲ. ನೋಡಿ ಇದು ಈ ಸೀ ಲಯನ್ ಇದು ಒಂದು ಒಳ್ಳೆ ಬಿಸಿಲಿತ್ತು. ನಾವು ಹೋದ ದಿನ ಈ ಬಿಸಿಲಿಗೆ ಅದು ಈ ಮಳಲಿನ ರಾಶಿಯ ಮೇಲೆ ಆರಾಮವಾಗಿ ಬಿದ್ದುಕೊಂಡಿರ್ತದೆ, ಪಕ್ಕ ಸತ್ತಾಗೆ ಬಿದ್ದುಕೊಂಡಿರ್ತದೆ. ಆದರೆ ಅದು ಬಂದು ಮೇಲೆ ಬರುವ ಭಾರಿ ಭಾರಿ ಚೆಂದ ಕಾಣ್ತದೆ ನೋಡಲಿಕ್ಕೆ. ಅದು ತಲೆ ಎತ್ತಿ ನೆಗೆದು ಬರೋದನ್ನು ನೋಡುವುದೇ ಒಂದು ಮತ್ತೆ ನೋಡಿ. ಇದು ಹಾಗೆ ಸಂಜೆ ಆಗ್ತಾ ಬಂತು, ಒಂದು ಕಾಫಿ ಕುಡಿಯುವ ಅಂತ ಹೇಳಿಕೊಂಡು ಹೋಟೆಲ್ಗೆ ಬಂದೆವು. ಹಾಗೆ ಅಲ್ಲಿನ ಹೋಟೆಲಿನಿಂದ ಬಂದು ನಂತರ ನಾವು ಗೊತ್ತುಪಡಿಸಿದಂತಹ ಮನೆಗೆ ತಲುಪಿದೆವು. ಹಾಗೆ ಭಾಳ ನೋಡಿ, ಮನೆ ಒಳ್ಳೆ 2 ಬೆಡ್ರೂಮಿನ ಇದು ಮನೆ. ಎಲ್ಲ ನಾವು ಮನೆಯಿಂದ ಬರುವಾಗ ಬೇಳೆಕಾಳು ಅಕ್ಕಿ ಎಲ್ಲ ತಗೊಂಡು ಬಂದಿದ್ದೇವೆ. ಹಾಗೆ ಒಂದು ದಿನದ ಮಟ್ಟಿಗೆ ಅಡಿಗೆಗೆ ಅಲ್ಲೆಲ್ಲ ಫೆಸಿಲಿಟಿ ಎಲ್ಲ ರೆಡಿ ಇದೆ. ಹಾಗೆ ನಮ್ಮಿಂದಲೇ ಅಡಿಗೆ ಎಲ್ಲ ಮಾಡಿ ನಾವು ಇನ್ನು ಸಂಜೆ ಆಯಿತು, 8 ಗಂಟೆಗಳೀತು. ಅಕೊಳ್ಳಿ ಸೂರ್ಯಾಸ್ತಮಾನ ಆಗ್ತಾ ಇದೆ. ಹಾಗೆ ಈ ಸೂರ್ಯಾಸ್ತಮಾನವನ್ನು ನಾವು ವೀಕ್ಷಣೆ ಮಾಡಿ ರಾತ್ರಿ ರೂಮಿಗೆ ಹೋಗಿ ಮಲಗಿ ಇನ್ನು ನಾಳೆ ಬೆಳಿಗ್ಗೆ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಲಿದ್ದೇವೆ. ನಮಸ್ಕಾರ, ಶುಭರಾತ್ರಿ.